ಆಗಸ್ಟ್ 15 ಅಂದ್ರೆ ಇಂಡಿಪೆಂಡೆನ್ಸ್ ಡೇ ಅಂತ ನಮ್ಮೆಲ್ಲರಿಗೂ ಗೊತ್ತು. ಆದ್ರೆ ಇದೇ ದಿನ ಭಾರತದ ಸ್ಪೇಸ್ ಜರ್ನಿ ಕೂಡ ಒಂದು ದೊಡ್ಡ ಹೆಜ್ಜೆ ಇಟ್ಟಿತು. ನಮ್ಗೆ ಸ್ವಾತಂತ್ರ್ಯ ಬಂದ ನಂತರ ಕರೆಕ್ಟ್ ಆಗಿ 22 ವರ್ಷಕ್ಕೆ ಅಂದ್ರೆ 1969ರ ಆಗಸ್ಟ್ 15ರಂದು ಇಸ್ರೋ ಸ್ಥಾಪನೆ ಆಯಿತು. ಆ ಟೈಮಲ್ಲಿ ಭಾರತಕ್ಕೆ ದೊಡ್ಡ ಸ್ಪೇಸ್ ಟೆಕ್ನಾಲಜಿ ಇರಲಿಲ್ಲ. ಆದ್ರೆ ಕೆಲವೇ ವರ್ಷಗಳಲ್ಲಿ ಭಾರತ ತನ್ನದೇ ಸ್ಯಾಟಲೈಟ್ ಮತ್ತು ರಾಕೆಟ್ ಟೆಕ್ನಾಲಜಿ ಅಭಿವೃದ್ಧಿ ಪಡಿಸಲು ಶುರು ಮಾಡಿತು. 1975ರಲ್ಲಿ ಭಾರತದ ಮೊದಲ ಸ್ಯಾಟಲೈಟ್ ಆರ್ಯಭಟ ಸ್ಪೇಸ್ಗೆ ಕಳುಹಿಸಲಾಯಿತು. 1980ರಲ್ಲಿ SLV-3 ಮೂಲಕ ಭಾರತ ತನ್ನದೇ ರಾಕೆಟ್ ಬಳಸಿ ಸ್ಯಾಟಲೈಟ್ ಅನ್ನು ಆರ್ಬಿಟ್ ಗೆ ತಲುಪಿಸಿತು. ನಂತರ ಬಂದ PSLV ಭಾರತಕ್ಕೆ ವಿಶ್ವಾಸಾರ್ಹ ಲಾಂಚ್ ವೆಹಿಕಲ್ ಆಯಿತು. 2008ರಲ್ಲಿ ಚಂದ್ರಯಾನ್-1 ಮೂನ್ ಗೆ ಹೋಗಿ ಚಂದ್ರನಲ್ಲಿ ವಾಟರ್ ಮಾಲಿಕ್ಯೂಲ್ಸ್ ಇರುವುದಕ್ಕೆ ಒಂದು ಸ್ಟ್ರಾಂಗ್ ಎವಿಡೆನ್ಸ್ ಅನ್ನು ನೀಡಿತು. 2013ರಲ್ಲಿ ಮಂಗಲ್ಯಾನ್ ಮೂಲಕ ಭಾರತ ಮಾರ್ಸ್ ಆರ್ಬಿಟ್ ಅನ್ನು ತಲುಪಿತು. 2023ರಲ್ಲಿ ಚಂದ್ರಯಾನ್-3 ಚಂದ್ರನ ದಕ್ಷಿಣ ಹೈ ಆಲ್ಟಿಟ್ಯೂಡ್ ಪ್ರದೇಶದಲ್ಲಿ ಸಕ್ಸಸ್ಫುಲ್ ಆಗಿ ಸಾಫ್ಟ್ ಲ್ಯಾಂಡಿಂಗ್ ಅನ್ನು ಮಾಡಿತು. ಅದೇ ವರ್ಷ ಆದಿತ್ಯ-L1 ಅನ್ನು ಸೂರ್ಯನ ಬಗ್ಗೆ ಸ್ಟಡಿ ಮಾಡಲು ಕಳುಹಿಸಲಾಯಿತು. 1969ರಲ್ಲಿ ಆರಂಭವಾದ ಈ ಕನಸು ಇಂದು ಇಂಡಿಯಾವನ್ನು ಸ್ಪೇಸ್ ಎಕ್ಸ್ಪ್ಲೋರೇಷನ್ ಅಲ್ಲಿ ಜಗತ್ತಿನ ಗಮನ ಸೆಳೆಯುವ ದೇಶವನ್ನಾಗಿ ಮಾಡಿದೆ. ಅಂಡ್ ನಿಮ್ಮೆಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ.